ಇದು ಎಚ್.ಡಿ. ಕೋಟೆ ಪಟ್ಟಣದ 5-6 ಕಿಲೋಮೀಟರ್ ದೂರದಲ್ಲಿರುವ ಬಸವನಗಿರಿ ಹಾಡಿ ಆಶ್ರಮ ಶಾಲೆಯ ಮಕ್ಕಳ ಗೋಳು. 2025-26ನೇ ಸಾಲಿನ ಶೈಕ್ಷಣಿಕ ವರ್ಷಕ್ಕೆ ನಿನ್ನೆ ರಾಜ್ಯಾದ್ಯಂತ ಶಾಲೆಗಳು ಪ್ರಾರಂಭಿಸಿದ್ದು, ಅದರಂತೆ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವತಿಯಿಂದ ಬಸವನಗಿರಿ ಹಾಡಿಯ ಆಶ್ರಮ ಶಾಲೆಯಲ್ಲಿ ಮೂಲಭೂತ ಸೌಕರ್ಯಗಳಿಲ್ಲದೆ ಮಕ್ಕಳ ಶಿಕ್ಷಣ ಕುಂಠಿತವಾಗಿದ್ದು, ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಸಿಗುತ್ತಿಲ್ಲ, ಸರಿಯಾದ ಶಿಕ್ಷಕರಿಲ್ಲ, ಪೌಷ್ಟಿಕ ಆಹಾರ ಪೂರೈಕೆ ಆಗ್ತಾ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಶಾಲಾ ಪ್ರಾರಂಭದಲ್ಲೇ ಪಠ್ಯಪುಸ್ತಕ ಸಮವಸ್ತ್ರ ನೀಡ್ತಾ ಇಲ್ಲ ಎಂದು ಆರೋಪಿಸಿ ಆದಿವಾಸಿ ಮಕ್ಕಳ ಪೋಷಕರು ಮತ್ತು ಮುಖಂಡರು ಶಾಲೆ ಪ್ರಾರಂಭಿಸದಂತೆ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಬಳಿಕ ಪೋಷಕರ ಮನವೊಲಿಸಿ ತಾಲೂಕು ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಮಹೇಶ್ ಮಾತನಾಡಿ, ಈ ಕೂಡಲೇ ತಮ್ಮೆಲ್ಲ ಒತ್ತಾಯಗಳನ್ನು ಈಡೇರಿಸುವ ಭರವಸೆ ನೀಡಿ ಮುಖಂಡರೊಂದಿಗೆ ಚರ್ಚಿಸಿದರು. ಇದೇ ವೇಳೆಯಲ್ಲಿ ಪೋಷಕ ಸಮಿತಿ ಅಧ್ಯಕ್ಷ ಸುರೇಂದ್ರ, ಆನಂದ, ಚಿಕ್ಕಮಾರ, ಗಣೇಶ್, ನಾಗರಾಜ್, ರಮೇಶ್, ದೇವರಾಜ್, ನಿಂಗರಾಜ್, ನಟರಾಜ್ ಮತ್ತು ಮುಖಂಡರು ಹಾಜರಿದ್ದರು. ಎಲ್ಲರಿಗೂ ನಮಸ್ಕಾರ. ನೋಡಿ, ಇದು ಎಚ್.ಡಿ. ತಾಲೂಕಿನ ಕಸಬಾ ಹೋಬಳಿಗೆ ಬರ್ತಕ್ಕಂಥ ಬೇಟಿಕುಪ್ಪೆ ಪಕ್ಕದ ಬಸವನಗಿರಿ ಹಾಡಿ ಅಂತ ರಿಹಾಬಿಲಿಟೇಷನ್ ಕಾಲೋನಿ. ಆ ರಿಹಾಬಿಲಿಟೇಷನ್ ಕಾಲೋನಿ ಆಶ್ರಮ ಶಾಲೆ ಇದು. ಇಲ್ಲಿ ಸರಿಸುಮಾರು ಎಷ್ಟು 120 ಮಕ್ಕಳಲ್ಲ, 120 ಮಕ್ಕಳು ಆಶ್ರಮ ಶಾಲೆಯಲ್ಲಿ ಇದ್ದಾರೆ. ಆದರೆ ಅವ್ರಿಗೆ ಯಾವುದೇ ರೀತಿ ಮೂಲ ಸೌಲಭ್ಯಗಳಿಲ್ಲ, ಜೊತೆಗೆ ಯಾವುದೇ ರೀತಿ ಅವ್ರಿಗೆ ಭದ್ರತೆ ಇಲ್ಲ. ನೋಡಿ, ಯಾಕೆ ಭದ್ರತೆ ಇಲ್ಲ? ಆ ಪಕ್ಕದಲ್ಲಿ ಕಾಡಿದೆ. ಆ ಕಾಡಿದ್ರೂ ಕೂಡ ಆ ಕಾಡನ್ನ ಬೆಳೆದಿರೋಂಥ ಫೀಲ್ಡು, ಅದೇನು ಆನ, ಹಂದಿ, ಹಾವು, ಚೇಳು ಏನೇ ಇದ್ರೂ ಕಾಣಲ್ಲ ಅಂಥ ಒಂದು ಫೀಲ್ಡು ಇದು. ಹಾಸ್ಟೆಲ್ ಸುತ್ತ ಇರ್ತಕ್ಕಂಥ ಕಚಡ ಪರಿಸರ ಅಂತ ಹೇಳ್ಬೋದು ಇದನ್ನು. ಆ ಕಚಡ ಪರಿಸರದಲ್ಲಿ ನಮ್ಮ ಮಕ್ಕಳು ಯಾವ ಥರ ಇಲ್ಲ ಆಟ ಆಡಬೇಕು, ಆಟ ಆಡೋಕ್ಕೊಂದು ಫೀಲ್ಡ್ ಇಲ್ಲ, ಏನಿಲ್ಲ, ಸರಿಯಾದ ರೀತಿ ಶಿಕ್ಷಕರಿಲ್ಲ, ಸಮಯಕ್ಕೆ ಸರಿಯಾದ ಪುಸ್ತಕಗಳು ಕೊಡ್ತಾಯಿಲ್ಲ, ಯೂನಿಫಾರ್ಮು ಅವ್ರು ಇಷ್ಟು ಬಂದಂಗೆ ಹೊಲ್ದು ಯಾರಿಗೋ ಏಜೆನ್ಸಿ ಕೊಟ್ಟು ಇಲ್ಲಿರೋ ಮಕ್ಕಳಿಗೆ ಬೆಂಗಳೂರಲ್ಲಿ ಏಜೆನ್ಸಿ ಕೊಟ್ಟು ಅಲ್ಲಿ ಬಟ್ಟೆ ಹೊಳಿಸಿ ದೊಗಳಂಬಗಳ ನಿಂತ್ಕೊಂಡ್ರೆ ಜೋಕರ್ಗಳು ಕಂಡ ಕಾಣ್ತಾವ ಮಕ್ಕಳು. ಅದಕ್ಕೊಂಡ್ರೆ ಯೂನಿಫಾರ್ಮ್ ಇಕ್ಕ ಬಂದ್ರೆ ಒಂದು ಶಿಸ್ತಿಲ್ಲ. ಜೋಕರ್ ಶೂ ಕೊಡ್ತಾರ, ದೊಗಳಂಬಗಳ ಕಾಲು ಜೋಕರ್ಗಳು ಕಂಡ ಕಾಣ್ತಾವ ಮಕ್ಕಳು. ಹಂಗಾಗಿ ಮಕ್ಕಳಿಗೆ ಒಂದು ಓದಬೇಕು ಅನ್ನೋ ಒಂದು ಆಸಕ್ತಿ, ಒಂದು ಇಚ್ಛಾಶಕ್ತಿನೇ ಕೂಡ ಸತ್ತೋಗಿದೆ. ಬನ್ನಿ, ನಮ್ಮ ಜೊತೆಲಿ ಬನ್ನಿ, ಸ್ವಲ್ಪ ನಿಮ್ಗೆ ತೋರಿಸ್ತೀವಿ ನಮ್ಮ ಹಾಸ್ಟೆಲ್ ಸುತ್ತ ಇರ್ತಕ್ಕಂಥ ಪರಿಸರದ ವಾತಾವರಣ ಹೆಂಗಿದೆ. ಇದರಲ್ಲಿ ಮಕ್ಕಳು ಆಟ ಆಡೋ ಜಾಗನ, ಇದು ಆಶ್ರಮ ಶಾಲೆ ಇರೋ ಜಾಗನ ಅಂತ ಬಂದು ನೋಡಿ. ಇಲ್ಲಿ ಅಧಿಕಾರಿಗಳು, ಸಮಾಜ ಕಲ್ಯಾಣ ಅಧಿಕಾರಿಗಳು, ತಾಲೂಕು ಅಧಿಕಾರಿಗಳು ಕೇಳಿದ್ರೆ ನಾವು ಮೇಲಧಿಕಾರಿಗಳು ಮೇಲಧಿಕಾರಿಗಳು ಹಂಗಾರೆ ಇವ್ರಿಗೇನು ಅಧಿಕಾರ ಇಲ್ಲ, ಇವ್ರು ಅಧಿಕಾರಿಗಳೇ ಅಲ್ಲ. ನಾವು ಏನೇ ಕ್ವಶನ್ ಕೇಳಿದ್ರು ನಾವು ಮೇಲಧಿಕಾರಿಗಳು ಹೇಳ್ತೀವಿ. ಹಂಗಾರೆ ಇವ್ರು ಯಾವ ಅಧಿಕಾರಿನೋ, ಮೇಲಧಿಕಾರಿಯವರು ಯಾರೋ, ಅದು ಯಾರು ಕೆಲಸ ಮಾಡ್ತಾರೆ ನಮ್ಗೆ ಇನ್ನೂ ಒಂದು ಅರ್ಥ ಆಗ್ತಾ ಇಲ್ಲ. ಇದನ್ನು ಸಮಾಜ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ, ಜೊತೆಗೆ ಮಾನ್ಯ ಶಾಸಕರು ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ, ಸಂಬಂಧಪಟ್ಟ MP ಸಾಹೇಬರು ಉತ್ತರ ಕೊಡಬೇಕಾಗತ್ತೆ, ಜಿಲ್ಲಾಡಳಿತ ಉತ್ತರ ಕೊಡಬೇಕಾಗತ್ತೆ. ಬನ್ನಿ ನೋಡೋಣ ನಮ್ಮ ಸುತ್ತ ಇರ್ತಕ್ಕಂಥ ಒಂದು ಮಾಡಿದ್ರು. ಅವಾಗ ಯಾವುದೋ ಒಂದು ಏಜೆನ್ಸಿ ಬಂದು ಮಾಡ್ಬಿಟ್ಟು ಹೋದ್ರು. ಇದು ಮಾಡಿ ಮಿನಿಮಮ್ ಒಂದು 7 ವರ್ಷ ಹಂಗೆ ಪಾಲಾಗಿತ್ತು. ಇದು 7-8 ವರ್ಷ ಹಂಗೆ ಪಾಲಾಗಿತ್ತು. ಇದನ್ನ ರೀಸೆಂಟಾಗಿ ಒಂದು 2 ತಿಂಗಳಲ್ಲಿ ಇದನ್ನ ಇನ್ಸ್ಟಾಲ್ ಮಾಡಿದ್ರು. ಅದನ್ನ ಪುನಶ್ಚೇತನ ಮಾಡಿ ಈಗ ಅದನ್ನ ಪುನಃ ಹೋಲ್ಡ್ ಮಾಡಿಟ್ಟಿದ್ರು. ಇದು ಏನಕ್ಕೆ ಯೂಸ್ ಇಲ್ಲ. ಇದು ಸಾರ್ವಜನಿಕರಾಗಿ ಇದು ಬಸವನಗಿರಿ, ಹಾಡಿ, BA ಮತ್ತು ಸೊಳ್ಳಪುರ ಘಟಕ ಇದು ಮಾಡ್ಕೊಂಡಿದ್ದು, ಇದು ಘಟಕ ಇದು. ಮತ್ತು ಈಗ ಅದು ಉಪಯೋಗನೇ ಇಲ್ಲ. ಈಗ ಹಾಗಾಗಿ ಒಂದು ಏನು ಹಾನಿಗೊಳಗಾಗಬಾರ್ದು ಅಂತ ಒಂದು ಆಶ್ರಮ ಸ್ಕೂಲ್ ಇಟ್ಟಿದ್ರೆ ಹೊರತು ಇದು ಉಪಯೋಗ ಇಲ್ಲ. ಇದು ಉಪಯೋಗ ಶುದ್ಧ ಕುಡಿಯುವ ನೀರು. ನೋಡಿ, ಇವೆಲ್ಲ ಹೋಗಿರೋ ತರಕಾರಿಗಳು. ಮಂಗಳವಾರ ಸಂತೆಯಲ್ಲಿ ಈ ಗುಡ್ಡೆ ಸಿಗ್ತಾವಲ್ಲ, ಅದನ್ನು ತಂದವರು ನೋಡಿ. ಈ ತರಕಾರಿ ಮುರಿದೋಗಿರೋ ಇವೆಲ್ಲ ಅಲ್ಲಿ ಗುಡ್ಡೆ ಹಾಕಿರೋ ಇವೆಲ್ಲ ಒಣಗಿ ವಾಟ್ಕರಿರೋ ತರಕಾರಿ. ಇವತ್ತು ತಂದಿರೋದು ಶಾಲೆ ಮೊದಲನೇ ದಿನ. ಬೀನ್ಸು, ಒಣಗೋಗಿರೋ ಬೀನ್ಸು. ಇದರಿಂದ ದನಗೂ ಕೊಡಲ್ಲ, ಇಲಾಖೆಸ್ಗಳಿಗೂ ಕೊಡಲ್ಲ. ಇದನ್ನ ಆರೋಗ್ಯ ಕೆಟ್ಟೋಯ್ತು ಅಂತ. ಆಮೇಲೆ ನೋಡಿ, ಇಲ್ಲಿ ಒಂದಷ್ಟು ಈರುಳ್ಳಿ ತಂದು ಗುಡ್ಡೆ ಹಾಕಾರ. ಇಲ್ಲಿ ನೋಡಿ, ಕೆಳಗಡೆ ಟೊಮೊಟೊ ನೋಡಿ. ಇದನ್ನ ಮನ್ಸ ತಿನ್ನೋ ಟೊಮೊಟೊನ ಇದು ನೋಡಿ. ಇಲ್ಲಿ ಇದನ್ನ ಮನ್ಸ ತಿನ್ನೋ ಟೊಮೊಟೊನ ಇದು ಹಾಕ್ಬೇಡಿ. ಇದು ತರಕಾರಿ ಹಾಕ್ಬೇಡಿ. ಅವನು ಸುರುಳಿ ತಗೊಳ್ಳೋದಂಗೆ ಇದನ್ನೆಲ್ಲ ಹಿಡೀಲಿ, ಕೆಟ್ಟೋಗಿರೋನೆಲ್ಲ ಇಲ್ಲಿ. ಇದು ನೋಡಿ, ಇದೆಲ್ಲ ಮಿಷಿನ್ ಕೆಟ್ಟಿರೋದು. ಇದೆಲ್ಲ ಕೆಟ್ಟಿರೋದಲ್ಲ, ಇದು ಚೆನ್ನಾಗಿರೋದೆ. ಉಪಯೋಗಿಸ್ತಾರೆ ಇರ್ತಕ್ಕಂಥ ಮಿಷಿನ್ಗಳಿವೆಲ್ಲ ನೋಡಿ. ತರಕಾರಿ ಇವೆಲ್ಲ ಅನ್ಕ್ಲೀನು. ನೋಡಿ, ಬೆಡ್ರೂಮು, ಮಕ್ಕಳ ಬೆಡ್ರೂಮ್ ಇದು. ಈ ಕಸ ಇವತ್ತು ಮಕ್ಕಳು ಸ್ಕೂಲ್ ಓಪನ್ ಆಗಿ ಅಂತ ಗೊತ್ತಿದ್ಕೊಂಡು ಇದನ್ನೆಲ್ಲ ಕ್ಲೀನ್ ಮಾಡ್ಬೇಕಾನೆ. ಇವರು ಕ್ಲೀನ್ ಯಾಕೆ ಮಾಡಿಲ್ಲ ನೋಡಿ. ಬೆಡ್ ಇಲ್ಲ, ಏನಿಲ್ಲ, ಹಿಂಗೆಲ್ಲ ಇದಾವ. ನೀರೆಲ್ಲ ನೆಂದು
ಅಸಭ್ಯ ಮಕ್ಕಳು ಬರ್ತಾರೆ ಅಂತ ಗೊತ್ತಾದ್ರೆ ಕ್ಲೀನ್ ಮಾಡ್ಬೇಕಾನೆ ಇದನ್ನೆಲ್ಲ ಒಂದು ವಾರಕ್ಕೆ ಮುಂಚೆ ಕ್ಲೀನ್ ಮಾಡಿ ಇಡಬೇಕು. ಕ್ಲೀನ್ ಮಾಡಿಲ್ಲ ಏನಿಲ್ಲ, ಅಪ್ಪಿತಪ್ಪ ಮಕ್ಕಳು ಬಂದ್ರೆ ಇದರಲ್ಲೇ ಬಿದ್ಕೋಬೇಕು ಧೂಳಲ್ಲೇ. ಇದು ಯಾವುದೋ ದಟ್ಟವಾದ ಅಭಯಾರಣ್ಯ ಅನ್ಕೋಬೇಡಿ. ಇದು ಹಾಸ್ಟೆಲ್ ಸುತ್ತ ಆಶ್ರಮ ಶಾಲೆ ಹಿಂಭಾಗ ಇರ್ತಕ್ಕ ಬಸವನಗಿರಿ ಹಾಡಿ ಆಶ್ರಮ ಶಾಲೆ ಹಿಂದಗಡೆ ಇರ್ತಕ್ಕಂಥ ಗಲೀಜು. ಇದು ಹಾಸ್ಟೆಲ್ ಮುಂದೆ, ಹಾಸ್ಟೆಲ್ ಒಳಗಡೆ, ಕಾಂಪೌಂಡ್ ಒಳಗಡೆ. ಇಲ್ಲಿ ನೋಡಿ ಬಾತ್ರೂಮ್ ನೋಡಿ, ಅದು ಬಾತ್ರೂಮ್ ತೋರ್ಸಪ್ಪ. ನಿಮ್ದು ನಮ್ಮ ಒಂದು ಒಪಿನಿಯನ್ ಏನಿದೆ, ನಮ್ಮ ಕಷ್ಟಗಳಿಗೆ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ. ನೀವು ಅದನ್ನ ಬೇರೆ ಹೇಳಿ ಅಲ್ಲಿ ಕಡೆ ನಮ್ಮ ಮಕ್ಕಳ ಮನೇಲಿ ಈಗ ಹಾಸ್ಟೆಲ್ ಊಟ ಕೊಡ್ತಾ ಇದ್ದಾರೆ, ನಮ್ಮಲ್ಲಿ ಹೆಸರು ಕೊಡ್ತಾ ಇಲ್ಲ ದೋಸೆ ಬೇಕಾದ್ರೆ ದೋಸೆ ಮಾಡ್ಕೊಡ್ತಾ ಇದೀವಿ, ಚಿತ್ರಾನ್ನ ಬೇಕು ಚಿತ್ರಾನ್ನ ಮಾಡ್ಕೊಡ್ತಾ ಇದೀವಿ. ರಸ್ತೆ ಕೊಡ್ತಾ ಇಲ್ಲ ಮಕ್ಕಳು ಇಲ್ಲಿ ಬಂದು ತಿನ್ನಕ್ಕೆ ನಮ್ಮ ಮಕ್ಕಳು ಗೊತ್ತಿಲ್ಲ. ಅಕ್ಕಿ ಕೊಡ್ತಾರೆ, 10 ಕೆಜಿ ಅಕ್ಕಿ ಕೊಡ್ತಾರೆ. ಈಗ ನಾವು ಇಷ್ಟ ಮಾಡಿ ಇಡ್ಲಿ ಮಾಡ್ಕೊಡ್ತೀವಿ, ದೋಸೆ ಮಾಡ್ಕೊಡ್ತೀವಿ. ಮಕ್ಕಳಿಗೆ ಶಿಕ್ಷಣ ಇಲ್ಲ ಅಂತ ಅಂದಾಗ ಊಟಕ್ಕೆ ಯಾಕೆ ಕೊಡ್ಬೇಕು? ಅಂದ್ರೆ ಬರ್ತಾರ ಬರ್ದಾರಿಲ್ಲ, ವಾರ್ಡನ್ ಬರ್ತಾರಂದ್ರೆ ಏನೋ ಒಂದು ದೊಡ್ಡ ಸಾಹೇಬರು ಬರ್ತಾರಂಗ, ದೊಡ್ಡ ಸಾಹೇಬರು ಬರ್ತಾರಂದ್ರೆ ಫೀಲ್ ಆಗ್ಬಿಡೋದು ಈಗ ಹಾಸ್ಟೆಲ್ಗಳಲ್ಲಿ. ಒಂದೇ ವಾರ್ಡನ್ ಮಾಡಿ ಅವ್ರು ಇಲ್ಲೇ ಟೀಚ್ ಮಾಡಿ ಸರ್. ಅವ್ರು ಯಾಕೆ ಓದಿಸ್ತೀರ? ಎಲ್ಲರೂ ಅವರು ಟೀಚ್ ಮಾಡ್ತಾರೆ, ಒಬ್ಬರೇ ಬಿಡಿ ಸರ್. ಅವ್ರು ಟೀಚರ್ ಮಾಡ್ತಾರೆ. ಎಲ್ಲೂ ಕೂಡ ಬದಲಾವಣೆ ಇನ್ನೂ ಸರಿಯಾಗಿಲ್ಲ. ಮಕ್ಕಳು ಹುಡ್ಕಲಿ ಅಂತ ಹೇಳ್ತಿದ್ರೆ ಪಾಪ ಐಶ್ವರ್ಯ ಅಂತೇಳಿ ಪಾಪ ಮಕ್ಕಳು ತಪ್ಪಲಿ ಮಕ್ಕಳು ಬಟ್ಟೆ ಹೇಗೆ ಬರಲ್ಲ ಸರ್ ಅವ್ರಿಗೆ. ವಾಷಿಂಗ್ ಮಿಷಿನ್ ವಾಷಿಂಗ್ ಮಿಷಿನ್ 90 ಮಿನಿಮಮ್ ಲೋಡು 90 kg ಹಾಕ್ಬೇಕು. ಇದು ಇದುವರೆಗೆ ಇನ್ಸ್ಟಾಲ್ ಮಾಡಿ ಸರ್. ತುಪ್ಪಿ ತಕ್ಕೊಡ್ತಾರೆ ಸರ್. ಈಗ ಎಲ್ಲ ಬನ್ನಿ ಈ ಕಡೆ ಬನ್ನಿ ಎಲ್ಲರೂ. ನಮಸ್ಕಾರ. ಇವತ್ತು ಬಸವನಗಿರಿ ಹಾಡಿ ಎ ಹಾಡಿ ಮತ್ತು ಬಿ ಹಾಡಿ ಮತ್ತು ಸೊಳ್ಳೆಪುರ ಬೊಂಬ್ಲಾಪುರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಬಸವನಗಿರಿ ಎ ಹಾಡಿನಲ್ಲಿ ಆಶ್ರಮ ಶಾಲೆ ಇದ್ದು, ಇಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳು ಅಂತ ಬಂದಾಗ ಶಿಕ್ಷಣದ ವ್ಯವಸ್ಥೆ ಸರಿಯಾಗಿಲ್ಲ. ಹೋದ ವರ್ಷ 8ನೇ ಕ್ಲಾಸು ಪಾಸಾದಂಥ ಮಕ್ಕಳಿಗೆ ಪಾಠನೇ ಮಾಡ್ದೇ ಪಾಸ್ ಮಾಡ್ರ ಅಂಥ ಉದಾಹರಣೆಗಳು, ಮತ್ತು ಏಕಲವ್ಯ ಶಾಲೆಯಲ್ಲಿ ಇಲ್ಲಿಂದ ಓದಂಥ ಮಕ್ಕಳು ಮತ್ತು ಬೇರೆ ಬೇರೆ ಕಡೆಯಿಂದ ಬಂದಂಥ ಮಕ್ಕಳು 25 ಮಕ್ಕಳು SSLC PUCನಲ್ಲಿ ಫೇಲ್ ಆಗಿರೋ ಅಂಥದ್ದನ್ನು ಕಾಣ್ತೀವಿ. ಅದಾದಮೇಲೆ ಇಲ್ಲಿ ಬೊಂಬ್ಲಾಪುರದಿಂದ ಕೆಲವು ಮಕ್ಕಳನ್ನ ಹೋದ ವರ್ಷ ಅರ್ಧಕ್ಕೆ ಬರ್ದೇ ವಾಹನ ಕಳಿಸ್ತಾನೆ, ಆ ಮಕ್ಕಳು ಬರ್ದೇ ಇರೋ ಅಂಥದ್ದು ಎಲ್ಲವನ್ನು ಕಂಡಂಥ 3 ಹಾಡಿಯ ಯುವ ಮುಖಂಡರುಗಳು ಸೇರಿಕೊಂಡು ಇವತ್ತು ಒಂದು ಸಭೆ ಮಾಡಿ ನಮ್ಮ ಪರಿಶಿಷ್ಟ ಪಂಗಡದ ಅಧಿಕಾರಿಗಳಾದಂಥ ಮಹೇಶ್ ಅವರು ಮತ್ತು ನಾಗರಾಜ್ ಅವ್ರನ್ನ ಕರೆಸಿಕೊಂಡು ಇವತ್ತು ಒಂದು ಸಭೆ ಮಾಡಿದ್ದೀವಿ. ಆ ಸಭೆ ಮುಖ್ಯನ ಇಲ್ಲಿ ಆಗಿರೋ ಅಂಥ ಸಮಸ್ಯೆಗಳಿಗೆ ನಾವು ಪರಿಹಾರ ಕೊಡ್ತೀವಿ, ನಿಮಗೆ ಶಾಲೆ ಪ್ರಾರಂಭಕ್ಕಿಂತ ಮುಂಚಿತವಾಗಿ ಎಲ್ಲವನ್ನು ನಾವು ಸರಿಪಡಿಸ್ತೀವಿ ಅಂತಂತೇಳಿ ಮಾತುಕತೆ ಆಡಿದ್ದಾರೆ. ಒಂದು ವೇಳೆ ಸಭೆ ನಿರ್ಣಯ ಏನಪ್ಪ ಅಂದರೆ ನಮ್ಮ ಕೆಲವು ಏನೆಲ್ಲ ಮೂಲಭೂತ ಸೌಕರ್ಯಗಳು ಮತ್ತು ಏನೆಲ್ಲ ವ್ಯವಸ್ಥೆಗಳು ಸರಿಪಡಿಸಲಿಲ್ಲ ಅಂತಂತಂದರೆ ನಾವು ಮಕ್ಕಳನ್ನ ಶಾಲೆ ಕಳಿಸೋದಿಲ್ಲ ಅನ್ನುವಂಥ ತೀರ್ಮಾನಕ್ಕೆ ಇವತ್ತು ಸಭೆ ಬಂದಿದೆ. ಹಾಗಾಗಿ ನಾವು ಇವತ್ತು ಇಲಾಖೆ ಏನು ಮಾಡ್ತದೋ ಅದರ ಮೇಲೆ ನಾವು ತೀರ್ಮಾನ ತಗೊಳ್ಳಿಕ್ಕೆ ನಾವೆಲ್ಲರೂ ಇವತ್ತು ಭದ್ರಾಗಿದ್ದೀವಿ ಅನ್ನುವಂಥ ಮಾತನ್ನ ಇವತ್ತು ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ.